ನೋಡ್ತಿದ್ದೀರಿ ಸುದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಹೊಸ ಜಾಹೀರಾತು ನೀತಿ ಈಗ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೊಸ ಜಾಹೀರಾತು ನೀತಿ 2076 ಸ್ಥಳೀಯ ಪತ್ರಿಕೆಗಳ ಅಸ್ತಿತ್ವಕ್ಕೆ ಸಂಚಕಾರ ತಂದಿದೆ ಎಂದು ಪತ್ರಕರ್ತರ ಸಂಘ ಆತಂಕ ವ್ಯಕ್ತಪಡಿಸಿದೆ. ಈ ಕುರಿತು ಸಾಗರದ ಪತ್ರಕರ್ತರು ಸೋಮವಾರ ಬೆಳಗ್ಗೆ ಉಪವಿಭಾಗಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಜಾರಿಗೆ ತರಲು ಉದ್ದೇಶಿಸಿರುವ ಹೊಸ ಜಾಹೀರಾತು ನೀತಿ 2026 ಈಗ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪಾಲಿಗೆ ಮರಣ ಶಾಸನವಾಗುವ ಭೀತಿ ಎದುರಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದ ಈ ನೀತಿಯು ಪತ್ರಿಕೋದ್ಯಮದ ವಾಸ್ತವಕ್ಕೆ ದೂರವಾಗಿದೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಸಾಗರ ತಾಲೂಕಿನ ಕೆಡಬ್ಲ್ಯೂಯುಜೆ ಪತ್ರಕರ್ತರ ಸಂಘವು ಈ ನಿರ್ಧಾರದ ವಿರುದ್ಧ ಗುಡುಗಿದೆ. ಇಂದು ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿದ ಪತ್ರಕರ್ತರ ನಿಯೋಗ ಈ ನೀತಿಯನ್ನ ಕೂಡಲೇ ಮರುಪರಿಶೀಲಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿತು. ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವ ಪತ್ರಿಕೆಗಳಿಗೆ ಈ ನಿಯಮಗಳು ಗಾಯದ ಮೇಲೆ ಬರೆ ಎಳೆದಂತಾಗಿವೆ ಎಂದು ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಗರ ತಾಲೂಕು ಅಧ್ಯಕ್ಷರಾದ ಮಹೇಶ ಹೆಗಡೆ, ಕಾರ್ಯದರ್ಶಿ ಲೋಕೇಶ್ ಕುಡಿಗಾರ್, ಜಿಲ್ಲಾ ಸಮಿತಿ ಸದಸ್ಯರಾದ ಜಿ ನಾಗೇಶ್, ದೀಪಕ್ ಸಾಗರ್ ಸೇರಿದಂತೆ ಸಂಘದ ಪ್ರಮುಖರಾದ ರಮೇಶ್, ನಾಗರಾಜ್, ಇಮ್ರಾನ್ ಸಾಗರ್, ರಫೀಕ್ ಕೊಪ್ಪ, ಜಮೀಲ್ ಸಾಗರ್ ಹಾಗೂ ಇತರ ಪತ್ರಕರ್ತರು ಉಪಸ್ಥಿತರಿದ್ದರು. ನಮ್ಮ ಸಂಘದ ಉಪಾಧ್ಯಕ್ಷರಾದ ಲೋಕೇಶ್ ಕುಡಿಗಾರ್ ಅವರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರ ಮೂಲಕ ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ ಸಾಗರ ಮಾನ್ಯನೆ ಸಣ್ಣ ಮತ್ತು ಮಧ್ಯಮ ಪತ್ರಿಕಾ ಪಾಲಿಗೆ ಮರಣ ಶಾಸನವಾಗಿರುವ ನೂತನ ಜಾಹೀರಾತು ನೀತಿ 2026 ಜಾರಿಗೊಳಿಸದೆ ಪುನಃ ಪರಿಶೀಲಿಸುವಂತೆ ಒತ್ತಾಯಿಸಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ ಸಂಪುಟ ಸಭೆಯಲ್ಲಿ ಅನುಮೋದಿಸಿರುವ ನೂತನ ಜಾಹೀರಾತು ನೀತಿ 2026 ಸಣ್ಣ ಪತ್ರಿಕೆಗಳ ಪಾಲಿಗೆ ಮರಣ ಶಾಸನವಾಗಿದೆ. ಇದು ಯಥಾವತ್ತಾಗಿ ಜಾರಿಗೆ ಬಂದಲ್ಲಿ ಸ್ಥಳೀಯ ಪತ್ರಿಕೆಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವ ರೀತಿಯ ಅಪಾಯವಿದೆ. ಈ ನೀತಿಯ ಕೆಲವು ಅಂಶಗಳ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರುವುದರಿಂದ ಹಾಗೂ ವಾಸ್ತವತೆಗೆ ಹೊಂದಿಕೆಯಾಗದೇ ಇರುವುದರಿಂದ ಈ ನೀತಿಯು ಪತ್ರಕರ್ತರಿಗೆ ಹೊರಲಾರದ ಆರ್ಥಿಕ ಹೊರೆಯನ್ನು ಹೊರಿಸಿದಂತೆ ಆಗುತ್ತದೆ. ಸಣ್ಣ ಪತ್ರಿಕೆಗಳು ಮತ್ತು ಸ್ಥಳೀಯ ಮಾಧ್ಯಮಗಳು ತಮ್ಮ ದೈನಂದಿನ ಕಾರ್ಯ ಚಟುವಟಿಕೆಗಳನ್ನು ಮುಂದುವರಿಸಲು ಈಗಾಗಲೇ ಸಾಕಷ್ಟು ಕಷ್ಟ ಎದುರಿಸುತ್ತಿರುವುದನ್ನು ಸರ್ಕಾರ ಗಮನಿಸಬೇಕು. ಇದರೊಂದಿಗೆ ನೂತನ ಜಾಹೀರಾತು ನೀತಿಯು ನಿರ್ವಹಿಸಲು ಅಸಾಧ್ಯವೆನ್ನುವಷ್ಟು ಅಡಚಣೆ ತಂದೊಡ್ಡಿದೆ. ಆದ್ದರಿಂದ ಈ ನೂತನ ಜಾಹೀರಾತು ನೀತಿಯನ್ನು ಜಾರಿಗೆ ತರದೆ ಇದರ ಕುರಿತು ವ್ಯಾಪಕ ಚರ್ಚೆ ಹಾಗೂ ಕಾರ್ಯಸಾಧ್ಯವಾದ ನೀತಿಯ ಮೂಲಕ ಮರು ನಿರೂಪಣೆಯ ನಂತರ ಜಾರಿಗೆ ತರಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಪ್ರಜಾಪ್ರಭುತ್ವದ 4ನೇ ಅಂಗವೆನಿಸಿರುವ ಪತ್ರಿಕಾ ರಂಗವನ್ನು ಆರೋಗ್ಯಕರವಾಗಿ ಉಳಿಸಲು ತಮ್ಮ ಸರ್ಕಾರ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ಎಂದಿಗೂ ಅಗತ್ಯ ಎಂಬುದನ್ನು ಮತ್ತೊಮ್ಮೆ ನೆನಪಿಸುತ್ತಾ ತಕ್ಷಣ ಈ ನಿಟ್ಟಿನಲ್ಲಿ ತತ್ಪರರಾಗಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ನೋಡ್ತಿದ್ದೀರಿ ಸುದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.